ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾವಿರಾರು ಬ್ಯಾಗ್ ವಿತರಿಸಿದ ಜೆಡಿಎಸ್ ಅಭ್ಯರ್ಥಿ ಹೂಡಿ ವಿಜಯಕುಮಾರ್. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಹೂಡಿ ವಿಜಯಕುಮಾರ್ ಅವರು ಮಾಲೂರು ಪಟ್ಟಣದ ಸರ್ಕಾರಿ ಜೂನಿಯರ್ ಪ್ರೌಢಶಾಲೆ ಹಾಗೂ ಸರ್ಕಾರಿ ಜೂನಿಯರ್ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು. ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹೂಡಿ ವಿಜಯಕುಮಾರ್ ಅವರು ತಾಲೂಕಿನಾದ್ಯಂತ ಮನೆ ಮಾತಾಗಿದ್ದು, ಹಳ್ಳಿಗಳಿಗೆ ಕುಡಿಯುವ ನೀರಿನ ಕ್ಯಾನ್ಗಳ ವಿತರಣೆ, ಆಟೋ ಚಾಲಕರಿಗೆ ನೆರವು ಹಾಗೂ ಬಡ ಮತ್ತು ಹಿಂದುಳಿದ ಕುಟುಂಬಗಳಿಗೆ ಸಾವಿರಾರು ರೀತಿಯ ಸಹಾಯ ಹಸ್ತ ನೀಡುತ್ತಾ ಜನಸೇವೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವಿದ್ಯಾರ್ಥಿಯ ತಂದೆ ತಾಯಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ಶಿಕ್ಷಣ ಕೊಡಿಸುತ್ತಿದ್ದಾರೆ. ಮಕ್ಕಳು ಅವರ ಪರಿಶ್ರಮವನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು. ಸರ್ಕಾರಿ ಶಾಲೆಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯುವಂತೆ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಇನ್ನಷ್ಟು ಸಹಕಾರ ನೀಡಲು ನಾವು ಸದಾ ಸಿದ್ಧರಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲೆ ರಾಧಾ ಚಂದ್ರಿಕಾ, ಸರ್ಕಾರಿ ಪ್ರೌಢಶಾಲೆಯ ಪ್ರಾಂಶುಪಾಲ ರಾಮಕೃಷ್ಣ, ಜೆಡಿಎಸ್ ಮುಖಂಡ ಆರ್ ಪ್ರಭಾಕರ್, ತಾಲೂಕು ಅಧ್ಯಕ್ಷ ಬಲ್ಲಳ್ಳಿ ನಾರಾಯಣಸ್ವಾಮಿ, ಬಿಹಾರ್ ವೆಂಕಟೇಶ್, ಅಂಬರೀಶ್, ನಾರಾಯಣಸ್ವಾಮಿ, ಕಿರಾವ ನಾಣಿ ನಾರಾಯಣಸ್ವಾಮಿ, ಆಟೋ ಶ್ರೀನಿವಾಸ್, ಕುಟ್ಟಿಬುಜ್ಜಿ, ಸುಮಾ ಮಂಜುನಾಥ್, ಸಹ ಶಿಕ್ಷಕರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇವತ್ತು ಒಳ್ಳೆ ಉತ್ತಮವಾದ ಅಂಕಗಳು ತಗೊಂಡಿದ್ದಾರೆ. ಈ ಸರಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ತಾವು ಒಳ್ಳೆ IAS, IPS, ಡಾಕ್ಟರ್ಸು ಆ ಒಂದು ಒಳ್ಳೆ ಉತ್ತಮವಾದ ಸ್ಥಾನಕ್ಕೆ ತಾವೆಲ್ಲ ಬರಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಏನು ನಿಮ್ಮ ತಂದೆ ತಾಯಿ ಅಂದರು ತುಂಬ ಕಷ್ಟಪಟ್ಟು ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆಂದಾಗಿ ಮುಂದೆ ಬರಬೇಕು ಅಂತ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲನೂ ಅದನ್ನು ನೆರವೇರಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕಂತ ಈ ಮುಖಾಂತರ ತಿಳಿಸ್ತಾ, ಸಮಯ ಕಡಿಮೆ ಜಾಸ್ತಿ ಆಗಿದೆ, ನಿಮ್ಮನ್ನೆಲ್ಲ ಕಾಯಿಸೋದು ನಮ್ಗೆ ಇಷ್ಟ ಇಲ್ಲ. ಆ ಉದ್ದೇಶಕ್ಕೋಸ್ಕರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಮಾಲೂರು ತಾಲೂಕಲ್ಲಿ ಎಲ್ಲ ಶಾಲೆ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಬ್ಯಾಗ್ಸ್ ವಿತರಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಈ ಭಾಗದಲ್ಲಿ ಸುಮಾರು 4 ವರ್ಷದಿಂದ ಗಮನಿಸ್ತಾ ಇದ್ದೀವಿ. ಶಾಲೆಗಳಲ್ಲಿ ಮಕ್ಕಳಿಗೆ ಯಾವ ರೀತಿ ಈ ಶಾಲೆಯಲ್ಲಿ ಏನೆಲ್ಲ ಅನುಕೂಲಗಳು ಬೇಕು, ಯಾರೆಲ್ಲ ಧಾನ್ಯಗಳು ಅನುಕೂಲ ಮಾಡ್ಬೋದು ಅಂಥವನ್ನೆಲ್ಲ ಗುರುತಿಸಿ ಕರ್ಕೊಂಬಂದು ಶಾಲೆಯನ್ನು ಅಭಿವೃದ್ಧಿ ಮಾಡೋಂಥ ಕೆಲಸ ಉತ್ತಮವಾಗಿ ಮಾಡ್ತಾಯಿದ್ದಾರೆ. ನಿಜಕ್ಕೂ ಅವ್ರಿಗೆ ನಾನು ಮೊದಲಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ನಮ್ಮ ತಾಲೂಕಲ್ಲಿ ಧಾನ್ಯಗಳು ಹೆಚ್ಚಾಗಿದ್ದಾರೆ. ನಮ್ಮ ಸರ್ಕಾರಗಳಿಂದ ಇವತ್ತು ಶಾಲೆಗಳಿಗೆ ಉತ್ತಮವಾದ ಬೆಂಬಲ ಸಿಗ್ತಾ ಇಲ್ಲ. ಅವ್ರಿಗೇನಿಲ್ಲಿ ವ್ಯವಸ್ಥೆಗಳಾಗಬೇಕು ಅಂಥವೆಲ್ಲನೂ ಪ್ರತಿಯೊಂದು ಕೂಡ ಸಿಗೋಂಥದ್ದು ಆಗ್ತಾಯಿಲ್ಲ. ಆದರೆ ಇಲ್ಲಿ ಸುತ್ತಮುತ್ತ ಧಾನ್ಯಗಳಾಗಿರ್ಬೋದು, ಒಳ್ಳೊಳ್ಳೆ ಕಂಪ್ನಿಗಳಾಗಿರ್ಬೋದು, CSR ಫಂಡ್ಸ್ ಆಗಿರ್ಬೋದು ಹೆಚ್ಚಾಗಿ ಕೊಡೋಂಥವ್ರು ಇದ್ದಾರೆ. ಆದರೆ ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ನಮಗಿಂಥದ್ದು ನಮ್ಮ ಶಾಲೆ ಮಕ್ಕಳಿಗಿಂಥದ್ದು ಆಗಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ ಮಾಡಿಕೊಡ್ತಾರೆ. ಆ ಕೆಲಸ ನಮ್ಮ ರಾಮಕೃಷ್ಣನವರು ಮಾಡ್ತಾಯಿದ್ದಾರೆ. ನಿಜಕ್ಕೂ ಧನ್ಯವಾದಗಳು ತಿಳಿಸ್ತಾ, ಏನಿವತ್ತು ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ನಾವು ಈ ವರ್ಷ ಪ್ರತಿ ವರ್ಷ ಒಂದಲ್ಲ ಒಂದು ಯೋಜನೆಗಳನ್ನ ಇಟ್ಕೊಳ್ತಾ ಇದ್ರಿ. ಕಳೆದ ಬಾರಿ ಅದಕ್ಕೂ 2 ವರ್ಷಕ್ಕಿಂತ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಕಾಲೇಜಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಬನ್ನಳ್ಳಿ ನಾರಾಯಣಸ್ವಾಮಿಯವರು ಬಂದವರೆ, ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆಯೇ ಏನೋ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವರು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಮಕ್ಕಳು ತಂದೆ ತಾಯಿಯಂದರು ತುಂಬ ಆಸೆ ಇಟ್ಕೊಂಡಿರ್ತಾರೆ. ಆ ಆಸೆನ ನೆರವೇರಿಸೋದು ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಈಗ ಪ್ರಭಾಕರಣ್ಣವರು ಇಷ್ಟೊತ್ತು ಹೇಳಿದ್ದಾರೆ, ತಾವೆಲ್ಲ ಒಳ್ಳೆ ಅಧಿಕಾರಿಗಳಾಗಬೇಕು, ಜನಕ್ಕೆ ಅನುಕೂಲ ಆಗುವಂಥ ಅಧಿಕಾರಿಗಳಾಗಬೇಕು, ಒಳ್ಳೆ IAS, IPSಗಳಾಗಿರ್ಬೇಕು, ಒಳ್ಳೆ ತಹಸೀಲ್ದಾರು, ಡಾಕ್ಟರ್ಸು ಆ ಥರ ಅವರು ಆಗಿರಬೇಕು. ಎಲ್ಲ ರೀತಿಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳೇ ಇವತ್ತು ಅತಿ ಹೆಚ್ಚಾಗಿ ಸರ್ಕಾರಿ ಹುದ್ದೆಗಳಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಬಿಟ್ರೆ ಸಾಲದು. ಜನಕ್ಕೆ ಒಂದು ಜನರ ಮೇಲೆ ಒಂದು ಕಾಳಜಿ ಇರಬೇಕು. ಜನರಿಗೆ, ಬಡವರಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು. ನಾವು ಓದಿದ್ದಕ್ಕೂ ಸಾರ್ಥಕ ಆಗಬೇಕು. ನಾವು ಈ ಅಧಿಕಾರದಲ್ಲಿ ಇದ್ದೀವಿ ಅಂದರೆ ನಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಬೇಕನ್ನೋ ಒಂದು ಮನೋಭಾವ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ತಾವೆಲ್ಲರೂ ಒಳ್ಳೆ ಉತ್ತಮವಾಗಿ ಓದಿ ಬರಬೇಕಂತ ಈ ಮುಖಾಂತರ ಶುಭಾಶಯಗಳನ್ನು ಕೋರ್ತಾ ನನಗೆ ಮಾತಾಡೋಕ್ಕೆ